ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಬರೀ 10 ನಿಮಿಷದೊಳಗೆ ಮಾಡ್ಕೋಬಹುದಾದಂಥ ಗರಿಗರಿಯಾಗಿರುವಂಥ ಪೇಪರ್ ದೋಸೆನ ಮಾಡಿ ತೋರ್ಸತ್ತೀವಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ದೋಸೆ ಮಾಡೋಕ್ಕೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ದೊಳಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡೇವಿ. ನೀವು ಮನೆಯಾಗಿರುವಂಥ ಯಾವುದಾದ್ರೂ ಕಪ್ನಿಂದ ಅಳತೆ ಮಾಡಿ ತಗೋಬಹುದು. ಅರ್ಧ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಳತ್ತೀವಿ. ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡುವಂಥ ಸಣ್ಣ ರವೆ ಇರ್ತೈತಲ್ಲ ಅದನ್ನು ತಗೋರಿ. ಈಗ ಅರ್ಧ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಮೊಸರು ತೊಗೊಳತ್ತೀವಿ. ಇವನ್ನೆಲ್ಲ ಹಾಕಿದ ಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸಿ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರಬೇಕು. 1 ಕಪ್ ಅಳತೆಯಿಂದ ನಾವಿಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕತ್ತೀವಿ. ನೀರು ಹಾಕಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಸಕ್ಕರೆ ಹಾಕತ್ತೀವಿ. ಸಕ್ಕರೆ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರುವಂಗೆ ಇದಕ್ಕೆ ನೀರು ಹೆಚ್ಚು ಮತ್ತು ಕಡಿಮೆ ಮಾಡಿ ಕೂಡ ತಗೋಬಹುದು. ನೋಡ್ರಿ, ಈಗ ನಾವು ಇದನ್ನು ಪೂರ್ತಿಯಾಗಿ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬಂದೇವಿ. ರುಬ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಒಂದು ಪಾತ್ರೆ ಒಳಗೆ ತೆಗೆದಿಟ್ಟು ಈಗ ಇದಕ್ಕೆ ಸ್ವಲ್ಪ ಸೋಡಾನ ಸೇರಿಸ್ಬೇಕು. ಇನ್ಸ್ಟಂಟಾಗಿ ದೋಸೆ ಮಾಡತ್ತಿರೋದ್ರಿಂದ ನಾವಿಲ್ಲಿ ಚಿಟಿಕೆ ಸೋಡಾ ಯೂಸ್ ಮಾಡತ್ತೀವಿ. ಈಗ ನೋಡ್ರಿ, ದೊಡ್ಡ ಸ್ಪೂನ್ ತೊಗೊಂಡು ಒಂದ್ಸಲ ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ದೋಸೆ ಬ್ಯಾಟರ್ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ನೋಡ್ರಿ. ಹಿಂಗಿದ್ರೆ ನಾವು ಮಾಡತ್ತಿರುವಂಥ ದೋಸೆ ಭಾಳ ಚಲೋ ಬರ್ತಾವು. ಈಗ ಗ್ಯಾಸ್ ಆನ್ ಮಾಡಿ ಒಂದು ತವಾ ಕಾಯಕ್ಕಿಟ್ಟು ತವಾ ಬಿಸಿ ಆದಮೇಲೆ ದೋಸೆ ಹಾಕ್ರಿ. ಒಂದು ದೊಡ್ಡ ಸ್ಪೂನ್ ತೊಗೊಂಡು ಈ ರೀತಿ ಇದನ್ನು ತೀಡ್ತಾ ದೋಸೆನ ರೆಡಿ ಮಾಡಿ ತಗೋರಿ. ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟು ಹಾಕ್ರಿ. ದೋಸೆ ಹಾಕಿದ್ಮೇಲೆ ಇದನ್ನು ಹೈ ಫ್ಲೇಮ್ ಒಳಗಿಟ್ಟು ಬೇಯಿಸಿ ತಗೋಬೇಕು. ಈಗ ನೋಡ್ರಿ, ಇದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಚಿ ಇದನ್ನು ಬೇಯಿಸಿ ತಗೋಬೋದು. ಈಗ ನೋಡ್ರಿ, ಇದು ಕರೆಕ್ಟಾಗಿ ಬೆಂದೈತಿ. ಇದನ್ನು ನೀವು ಬೇಕಂದರೆ ಇನ್ನೊಂದು ಸೈಡ್ ಕೂಡ ಹೊಳಸಿ ಹಾಕಿ ಇದನ್ನು ಬೇಯಿಸಿ ತಗೋಬೋದು. ನಾವಿಲ್ಲಿ ಇದನ್ನು ಒಂದು ಸೈಡ್ ಬೇಯಿಸಿ ತಗೊಳತ್ತೀವಿ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿರಿ. ಬರೀ 10 ನಿಮಿಷದೊಳಗೆ ಗರಿ ಆಗಿರುವಂಥ ಪೇಪರ್ ದೋಸೆನ ರೆಡಿ ಮಾಡ್ಕೋಬಹುದು. ಇದನ್ನು ತೆಗೆದು ಉಳಿದಿರುವ ಹಿಟ್ಟಿನಿಂದ ಎಲ್ಲ ದೋಸೆನೂ ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಪ್ರತಿ ದೋಸೆ ಮಾಡಬೇಕಾದ್ರೂ ತವಾ ಹಿಟ್ಟು ಕಡಿಮೆ ಮಾಡಿ ದೋಸೆ ಹಾಕ್ರಿ. ಈ ದೋಸೆನ ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕ್ಬೋದು. ಇದು ಸ್ವಲ್ಪನೂ ಹರಿಯೋದಿಲ್ಲ. ಭಾಳ ಈಸಿಯಾಗಿ ಮಾಡ್ಕೋಬೋದು. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರವೆ, 1 ಕಪ್ ಮೊಸರು, ಈ 3 ಪದಾರ್ಥ ಇದ್ರೆ ಸಾಕು ನೋಡ್ರಿ. ಭಾಳ ರುಚಿಯಾಗಿ ದೋಸೆಗಳನ್ನು ರೆಡಿ ಮಾಡ್ಕೊಂಡು ತಗೋಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.